ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಹರೀಶ್ ಕಿಚನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಅಮ್ಮ ಉಪ್ಸಾರು ಮಾಡ್ತಾ ಇದ್ದಾರೆ. ತೋಟದಲ್ಲಿ ಇರೋ ಸೊಪ್ಪನ್ನ ಕಿತ್ಕೊಬಂದು ಉಪ್ಸಾರು ಮಾಡ್ತಾ ಇದ್ದಾರೆ. ಅಮ್ಮ ಯಾವ ಥರ ಉಪ್ಸಾರು ಮಾಡ್ತಾರೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನಾಟಿ ಸ್ಟೈಲ್ ಮುದ್ದೆ ಉಪ್ಸಾರು ಸೊಪ್ಪು ಮಾಡ್ತಾ ಇದ್ದಾರೆ. ಚೆನ್ನಾಗಿರುತ್ತೆ. ಆರೋಗ್ಯವಾದ ಸೊಪ್ಪು, ಹೀರೆ ಸೊಪ್ಪು. ಹೀರೆ ಸೊಪ್ಪು ಅಂತೀನಿ. ಹೀರೆ ಸೊಪ್ಪು ಇದರಲ್ಲಿ ಏನು ಸಾಂಬಾರು ಮಾಡೋದು? ನಾನು ಉಪ್ಸಾರು ಮಾಡ್ತೀವಿ. ಉಪ್ಸಾರು ಮಾಡ್ಬಿಟ್ಟು ಉಪ್ಸಾರು ಮಾಡಿ ನೋಡಿ ಗಾಯ್ಸ್, ಈ ಸೊಪ್ಪು ತಿಂದರೆ ತುಂಬ ಆರೋಗ್ಯಕರವಾದ ಸೊಪ್ಪು, ಮತ್ತು ನಿಶಕ್ತಿ ಅನ್ನೋದು ಇರೋದಿಲ್ಲ, ಸ್ಟ್ರಾಂಗ್ ಆಗಿರ್ತಾರೆ. ಡೈಲಿ ಈ ಸೊಪ್ಪು ತಿನ್ನಿರಿ, ಒಳ್ಳೆ ಆರೋಗ್ಯನ ಕಾಪಾಡ್ಕೊಳ್ಳಿ ಗೈಸ್. ಅಮ್ಮ ಹಾಕಿರೋ ಸೊಪ್ಪು ಕೆಳಗಡೆಯಿಂದ ಕೀಳ್ಮಂಗಿನಿ, ಕೆಳಗಡೆಯಿಂದ ಹಿಂಗೆ ಹಂಗೆ. ಅಲ್ಲಾಕು ಲಡ್ಡು, ಅಲ್ಲಿ ಅಲ್ಲಾಕು ನೋಡಿ ಗೈಸ್. ಈಗ ಮಾತಾಡಿರೋದು ನನ್ನ ತಮ್ಮ, ಮತ್ತೆ ಇಲ್ಲಿರೋದು ನನ್ನ ತಮ್ಮನ ಮಕ್ಕಳಿಬ್ರು. ಅವ್ನು ನೋಡಿ ಹೆಂಗಿದ್ದ ಮಮ್ಮಿ. ಕಿತ್ತಿದಾಯ್ತು. ಇವಾಗ ಇದನ್ನ ಸೋಸ್ಬಿಟ್ಟು ಸರಿ ಮಾಡೋಣ ಗೈಸ್. ಸಾಕು ಓಕೆ. ಏನು ಇಟ್ಕೊಳ್ಳಲ್ಲ. ಇವಾಗ ಹಲಸಿನಕಾಳು ಬೇಕಾಗಿದ್ದೀನಿ. ಸೊಪ್ಪು ಸೋಸ್ತಾ ಇದ್ದೀವಿ. ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಚಾಕ್ಬಿಟ್ಟು ಹಲಸಿನಕಾಳು ಬಿಸಿನೀರು ಕಾಯಿಸ್ಕೊಂಡು, ಚಂದಕ್ಕೆ ನೀರು ಕುದಿಸ್ಕೊಂಡು ಹಲಸಿನಕಾಳು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಹೆಚ್ಚಿ ಹಾಕಿದ್ದೀನಿ. ಕುಕ್ಕರ್ಗೆ ಹಾಕಲ್ಲ, ನಾನು ತಪ್ಪಲೆಲ್ಲೇ ಬೇಯಿಸ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರ್ತದಂತ. ಸೊಪ್ಪು ಹಾಕ್ತಾಯಿದ್ದೀನಿ. ಕಾಳು ಬೆಂದವೆ, ಇವಾಗ ಸೊಪ್ಪು ಹಾಕ್ತೀನಿ. ಬೆಂದ ಮೇಲೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸರ್ಕಾರಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದಷ್ಟು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 2 ಟಮಾಟ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಹುರ್ಕೊಂಡು ಸರ್ಕಾರ ಸೊಪ್ಪು ಸುಟ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕೆ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹುರ್ಕೊತಾ ಇದ್ದೀನಿ. ಕಮ್ಮಿ ಉರಿ ಕೊಟ್ಕೊಂಡು ಹುರ್ಕೋಬೇಕು, ಡ್ರೈ ಬರೋ ಗಂಟ ಹುರಿಬೇಕು. ಹಾಕ್ತಾಯಿದ್ದೀನಿ ಮೆಣಸು ಸ್ವಲ್ಪ ಪಟ ಅನ್ಬೇಕು. ಆಮೇಲೆ ಸ್ವಲ್ಪ ಅಂತ ಅಂದರೆ ಜೀರಿಗೆ ಹಾಕ್ಕೊತೀನಿ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅದು ಸ್ವಲ್ಪ ಹುರ್ಕೋಬೇಕಷ್ಟೇ, ಪಟ ಅಂದರೆ ಸಾಕು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಎಲ್ಲ ನೋಡಿ ಈ ಥರ ಹುರ್ಕೊಂಡಿದ್ದಾರೆ. ಮತ್ತು 2 ಟೊಮೊಟೊನ ಸುಟ್ಕೊಂಡಿದ್ದಾರೆ. ಸ್ವಲ್ಪ ಬೇಯಿಸ್ಕೊಂಡಿರೋ ಸೊಪ್ಪು ಮತ್ತು ಕಾಳು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಕಲ್ಲಲ್ಲಿ ಹಾಕಿ ಅರಿತಾರೆ ಈಗ ಅಮ್ಮ.
ಹಾಕೊಂತ ಇದ್ದೀನಿ. ಸ್ವಲ್ಪ ಹಾಕೊಂತ ಇದ್ದೀನಿ ಒಂಚೂರು ಇದೀನಿ. ಸರ್ ಚೆನ್ನಾಗಿ ಹೆಂಗೈತಮ್ಮ ನಿನ್ನ ಮಗಳು ಮಾಡ್ರ ಸಾಂಬಾರು ಊಟ? ಮಗಳ ಮನೆಯಲ್ಲಿ ಉಪ್ಸಾರು ಸೊಪ್ಪು ಮುದ್ದೆ ಚಂದಾಗೈತೆ. ಸೊಪ್ಪು ಉಪ್ಸಾರು ಮುದ್ದೆ, ಈ ಮನೇಲಿ ಬೆಳೆದಿದ್ದ ಸೊಪ್ಪು ತೋಟದಲ್ಲಿ ಮುದ್ದೆ ಮಾಡಿದ್ದೀನಿ, ಉಪ್ಸಾರು ಮಾಡಿ ತಿಂತಾ ಇದ್ದೀವಿ. ಚೆನ್ನಾಗೈತೆ. ನೀವು ನಿಮ್ಮ ಮನೇಲಿ ಮಾಡಿಕೊಂಡು ತಿನ್ನಿರಿ. ನಾವು ಸೊಪ್ಪಾಕಿ ನಮ್ಮನ್ನು ಬೆಳೆಸಿ ಈ ವಯಸ್ಸುಗಂಡು ತಿನ್ನ ಐತೆ ನಮ್ಮಮ್ಮ 95 ವರ್ಷ.